ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಆದಿಕಾಂಡ 13ನೇ ಅಧ್ಯಾಯ 7ರಲ್ಲಿ ನಾವು ನೋಡೋದಾದರೆ, ಆಗ ಅಬ್ರಹಾಮನ ದನ ಕಾಯುವವರಿಗೂ ಲೋಟನ ದನ ಕಾಯುವವರಿಗೂ ಜಗಳವಾಯಿತು. ಕಾನಾನ್ಯರು, ಫೆರಿಜಿಯರು ಆಗ ದೇಶದಲ್ಲಿ ವಾಸವಾಗಿದ್ದರು. ಪ್ರಿಯರೇ, ಇಲ್ಲಿ ಅಬ್ರಹಾಮನ ಸೇವಕರು ಮತ್ತು ಲೋಟನ ಸೇವಕರು ನಡುವೆ ಒಂದು ಜಗಳ ಆಗ್ತದೆ ಅನ್ನೋದಾಗಿ ನಾವು ನೋಡ್ತೇವೆ. ಅಬ್ರಹಾಮ ಮತ್ತು ಲೋಟ ಇವರಿಬ್ಬರು ಐಗುಪ್ತ ದೇಶಕ್ಕೆ ಹೋಗಿ ಅಪಾರ ಸಂಪತ್ತನ್ನು ಗಳಿಸಿದರು. ಈ ಅಪಾರವಾದಂಥ ಸಂಪತ್ತೇನಿತ್ತು, ಆ ಸಂಪತ್ತಿನಲ್ಲೇ ಇವರಿಬ್ಬರಿಗೂ ಸಮಸ್ಯೆಗಳು ಬಂತು. ಸಂಪತ್ತು ಯಾವಾಗಲೂ ಸಮಸ್ಯೆಗಳನ್ನು ಉಂಟು ಮಾಡ್ತದೆ. ಸಂಪತ್ತು ಸಮಸ್ಯೆಗಳನ್ನು ಉಂಟು ಮಾಡ್ತದೆ. ಲೋಟ ಅವನ ಹೆಂಡತಿ ಐಗುಪ್ತ್ಯ ದೇಶದಲ್ಲಿ ಅಲ್ಲಿ ಏನು ನೋಡಿದ್ರೋ ಆ ನೋಡಿದ್ರಿಂದ ಪ್ರಭಾವಿತರಾಗ್ತಾರೆ. ಅವರು ಆ ನೋಡಿದ ಕಾರಣಕ್ಕೆ ಹೆಚ್ಚಿಗೆ ಪ್ರಭಾವಿತರಾಗ್ತಾರೆ. ಆ ಸಂಪತ್ತಿಗೋಸ್ಕರ ತವಕಿಸ್ತಾರೆ. ಆದರೆ ಅಬ್ರಹಾಮ ಯಾರಿಂದಿಗೂ ಜಗಳವನ್ನು ಮಾಡುವಂತಹ ವ್ಯಕ್ತಿ ಆಗಿರಲಿಲ್ಲ. ಆದಾಗ್ಯೂ ಅವನ ಸೇವಕರು ಜಗಳ ಆಡ್ತಾರೆ. ಈ ಅಬ್ರಹಾಮನ ದನ ಕಾಯುವವರು ಮತ್ತು ಲೋಟನ ದನ ಕಾಯುವವರ ನಡುವೆ ಇಲ್ಲಿ ಗಮನಿಸಿ, ನೀವು ಇಲ್ಲಿ ಗಮನಿಸೋದಾದರೆ, ಇಲ್ಲಿ ಅಬ್ರಹಾಮನ ದನ ಕಾಯೋರು ಲೋಟನ ದನ ಕಾಯೋರ ನಡುವೆ ಆ ಪ್ರದೇಶದಲ್ಲಿ ಯಾರ್ಯಾರಿದ್ರು? ಕಾನಾನ್ಯರು, ಫೆರಿಜಿಯರು. ಈ ಕೊನೆಯ ವಾಕ್ಯ ಯಾಕೆ ಸೇರಿಸಲ್ಪಟ್ಟಿದೆ? ಇವರು ಜಗಳವಾಡ್ತಾ ಇದ್ರು, ಸರಿ. ಅದನ್ನು ಅನ್ಯ ಜನರು ಗಮನಿಸ್ತಾ ಇದ್ರು, ಸರಿ. ಇದು ಇಂದು ಕ್ರೈಸ್ತರ ಮಧ್ಯೆ ಇರುವ ಪರಿಸ್ಥಿತಿಗೆ ಒಂದು ಅನ್ವಯ. ನಮ್ಮ ಸುತ್ತಲೂ ಅನ್ಯ ಜನರು ವಾಸವಾಗಿದ್ದಾರೆ. ಅವರು ನಮ್ಮಲ್ಲಿ ಏನನ್ನು ಕಾಣ್ತಾರೆ? ಕ್ರೈಸ್ತರ ಈ ಪಂಗಡಗಳ ನಡುವೆ ವಿವಾದಗಳು ನಡೀತಿರ್ತವೆ. ಹಾಗಾಗಿ ಇವರೆಲ್ಲರ ನಡುವೆ ಅಬ್ರಹಾಮನಂತ ಒಬ್ಬ ದೈವ ಭಯವುಳ್ಳ ವ್ಯಕ್ತಿ, ಆ ಲೋಟಾನನು ಅಂದರೆ ಹಣದಾಸೆಯುಳ್ಳ ಒಬ್ಬ ಲೌಕಿಕವಾದಂಥ ವ್ಯಕ್ತಿ, ಈ ಲೋಕದ ಆಸೆಗಳಿಗಾಗಿ, ಈ ಲೋಕದ ಸಂಕಟಗಳಿಗಾಗಿ, ಈ ಲೋಕದ ಸಂಭ್ರಮಕ್ಕಾಗಿ, ಈ ಲೋಕದ ಐಶ್ವರ್ಯಕ್ಕಾಗಿ, ಈ ಲೋಕದ ಸಮಸ್ತವನ್ನು ಜಯಿಸಲ್ಪಡುವುದಕ್ಕೋಸ್ಕರ ಇರುವಂಥ ವ್ಯಕ್ತಿ, ಹಣದಾಸೆ ಇರ್ತಕ್ಕಂಥ ವ್ಯಕ್ತಿ. ಅವನನ್ನು ನಾವು ಲೋಟನನ್ನು ಅಂತ ಕರೆಯಬಹುದು. ಆದರೆ ಆದಿಕಾಂಡ 13ನೇ ಅಧ್ಯಾಯ 8 ಏನು ಹೇಳ್ತದೆ ಅಂತಂದರೆ, ಅಬ್ರಹಾಮನು ಲೋಟನಿಗೆ ಹೇಳ್ತಾನೆ, ನನಗೂ ನಿನಗೂ, ನನ್ನ ದನ ಕಾಯುವವರಿಗೂ ನಿನ್ನ ದನ ಕಾಯುವವರಿಗೂ ಜಗಳವಿರಬಾರ್ದು, ನಾವು ಸಹೋದರರು. ಎಷ್ಟು ಭಾಳ ಬೇಗ ಬಗೆಹರಿಸ್ಕೊಳ್ತಾನೆ ನೋಡಿ. ಲೋಟನಿಗೆ ಹೇಳುವಂಥ ಮಾತು ಅಬ್ರಹಾಮನು ಲೋಟನಿಗೆ ಹೇಳ್ತಾನೆ, ನನಗೂ ನಿನಗೂ, ನನಗೆ ಮತ್ತು ನಿನಗೆ, ನನ್ನ ದನ ಕಾಯುವವರಿಗೆ ಮತ್ತು ನಿನ್ನ ದನ ಕಾಯುವವರಿಗೆ ಜಗಳ ಬೇಡ. ನಾವು ಅಂದರೆ ನಮ್ಮಿಬ್ಬರ ನಡುವೆ ಜಗಳ ಬೇಡ, ನಾವು ಸಹೋದರರಲ್ಲವೇ. ಪ್ರಿಯರೇ, ದೇವರು ನಮ್ಮನ್ನು ನಡೆಸುವವರಾಗಿದ್ದಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರ ಸ್ವಾಮಿ. ದೇವರೇ, ನಮ್ಮನ್ನು ನಾವು ಒಪ್ಪಿಸ್ಕೊಡ್ತೇವೆ. 7 ಲ್ಯಾಂಪ್ಸ್ ನೋಡ್ತಾ ಇರ್ತಕ್ಕಂಥ ಎಲ್ಲ ಮಕ್ಕಳನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನೆ. ದೇವರೇ, ಆಶೀರ್ವಾದಗಳಿಗಾಗಿ ಎದುರು ನೋಡ್ತಾ ಇದ್ದೀವಿ ಸ್ವಾಮಿ. ಆಶೀರ್ವಾದ ಮಾಡಪ್ಪ. ನಮ್ಮ ಕುಟುಂಬಗಳ ಅಭಿವೃದ್ಧಿ ಕಾಣಲಿ, ನಮ್ಮ ಮನೆಗಳ ಅಭಿವೃದ್ಧಿ ಕಾಣಲಿ, ನಮ್ಮ ಮಕ್ಕಳ ಅಭಿವೃದ್ಧಿ ಕಾಣಲಿ. ನಮ್ಮ ಮಕ್ಕಳ ಜೀವಿತದಲ್ಲಿ ಅದ್ಭುತಗಳನ್ನು ನಾವು ನೋಡಬೇಕು ಸ್ವಾಮಿ. ಮಕ್ಕಳು ಅನುಭವಿಸಬೇಕು ದೇವರೇ. ಅದಕ್ಕಿರ್ತಕ್ಕಂಥ ಎಲ್ಲ ಅಡೆತಡೆಗಳು ಯೇಸುವಿನ ನಾಮದಲ್ಲಿ ಕಟ್ಟಲ್ಪಡಲಿ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ.
ಆಮೇನ್ ಆಮೇನ್ ಆಮೇನ್.